ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಹಿಂದಿ ವಿಷಯದ ಅಂದರೆ SSLC ವಿದ್ಯಾರ್ಥಿಗಳಿಗಾಗಿ ಹಿಂದಿ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ದಿನ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಓಕೆನಾ? ಸೊ ಸಾಕಷ್ಟು ಜನ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಆದರೆ ತುಂಬ ಕಡಿಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಸ್ವಲ್ಪ ಉತ್ತೇಜನ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಕೌನ್ ಕಂಚೆ ಕೇಲ್ ರಹೇತೆ ಅಂತ ಇದೆ. ಸೊ ಯಾರ್ಯಾರು ಆಟ ಆಡ್ತಾ ಇದ್ರು ಅಂತ. ಸೊ ರಾಮು ಅವ್ರು ಶಾಮು ಕಂಚೆ ಕೇಲ್ ರಹೇತೆ ಅನ್ನೋದು ಪ್ರಶ್ನೆ ಆಗಿರ್ತದೆ ಮತ್ತು ಉತ್ತರ ಆಗಿರ್ತದೆ. ನೋಡ್ರಿ, ಇಲ್ಲಿ ರಾಮು ಮತ್ತು ಶಾಮು ಏನು ಮಾಡ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಇವೆಲ್ಲ ಅತ್ಯುತ್ತಮವಾದಂಥ ಪ್ರಶ್ನೆಗಳು. ನೀವು ಡೇ ಬೈ ಡೇ ಏನು ಮಾಡಿರಿ, ಇವನ್ನ ಎಲ್ಲನೂ ನೋಟ್ಸ್ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚು ಲಾಭ ಆಗ್ತದೆ. ಸೊ ಬರೀ ವಿಡಿಯೋ ನೋಡ್ಕೋಬೇಡಿ, ಅದನ್ನ ನೋಟ್ಸನ್ನು ವಿಡಿಯೋವನ್ನು ನೋಡ್ಕೊತ ನೋಟ್ಸನ್ನು ಬರ್ಕೊಳ್ರಿ. ಅಂದರೆ ಕ್ವಶನ್ ವಿತ್ ಆನ್ಸರ್ಗಳನ್ನು ಬರ್ಕೊಳ್ಳೋದ್ರ ಮೂಲಕ ನಿಮ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಪದೇ ಪದೇ ವಿಡಿಯೋ ನೋಡೋದಕ್ಕಿಂತ ಹೆಚ್ಚಾಗಿ ನೋಟ್ಸ್ ಮಾಡಿಕೊಂಡ್ರೆ ಆ ವಿಡಿಯೋ ನೋಡೋ ಬದಲು ನೀವೇನು ಮಾಡ್ತೀರಿ, ನೋಟ್ಸಲ್ಲೇ ನಿಮಗೆ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಓಕೆನಾ? ಅದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಹಾಗೂ ತಪ್ಪದೆ ನಮ್ಮ ವಿಡಿಯೋವನ್ನು ನೋಡ್ತಾ ಹೋಗಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಪಾಠದ ಅಥವಾ ಯಾವುದೇ ವಿಷಯದ ಪಾಠದ ಡೌಟ್ಸ್ಗಳಿದ್ದರೆ ಆ ಡೌಟ್ಸ್ಗಳನ್ನು ಕೇಳೋದ್ರ ಮೂಲಕ ನಾವು ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಟೋಲಿಕಾ ಮುಖಿಯ ಕೌನ್ ಬನ ಅಂತ ಕ್ವಶನ್ ಕೇಳಿದಾನೆ. ಟೋಲಿಕಾ ಮುಖಿಯ ಮೋಹನ್ ಬನ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತವೆ ಹಿಂದಿಯಲ್ಲಿ. ಅಷ್ಟೇ ಅಲ್ಲದೆ ಅತ್ಯಂತ ನೇರವಾಗಿರ್ತವೆ. ಯಾವುದೇ ರೀತಿಯಾದಂಥ ಕ್ಲಿಷ್ಟಕರ ಪ್ರಶ್ನೆಗಳನ್ನು ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಕೇಳಲಿಕ್ಕೆ ಬರಲ್ಲ. ಹಾಗಾಗಿ ನೀವು ತಪ್ಪದೆ ಪ್ರತಿಯೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋತಾ ಹೋದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸ್ಕೋರನ್ನು ಈಸಿಯಾಗಿ ಮಾಡ್ಬೋದು ಅಂತ ನಾವು ಹೇಳ್ತೇವೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಬಾಲ ಶಕ್ತಿ ಟೋಲಿನೇ ಗಾವ್ಕೆ ಸಫಾಯ ಕೇಲಿಯೇ ಕ್ಯಾ ಕ್ಯಾ ಕಾಮ್ ಕಿಯಾ ಅಂದರೆ ಏನೇನು ಕೆಲಸ ಮಾಡಿದರು ಅಂತ. ಹೌದಾ? ಓಕೆನಾ? ಸೊ ಗ್ರಾಮವನ್ನು ಸ್ವಚ್ಛವಾಗಿ ಇಡೋಕೆ ಏನೇನು ಕೆಲಸ ಮಾಡಿದರು ಅಂತ ಐತಿ. ಸೊ ನೋಡ್ರಿ, ಇಲ್ಲಿ ಆನ್ಸರ್ ನೋಡೋದಾದರೆ गांव के परिसर को स्वच्छ रखने के लिए बाल शक्ति टोली ने ರೋಜ್ 1 ಗಂಟೆ गांव की ಸಫಾಯಿ ಕಿ ಅಂದರೆ ಪ್ರತಿದಿನ 1 ಗಂಟೆ ಏನು ಮಾಡ್ತಿದ್ರಂತ, ಸ್ವಚ್ಛ ಮಾಡ್ತಿದ್ರಂತ. ಸ್ಕೂಲ್ ಕೆ ಪರಿಸರಕ್ಕೂ ಸ್ವಚ್ಛ ರಕ ಅಂದರೆ ಶಾಲೆಯ ಪರಿಸರವನ್ನು ಸ್ವಚ್ಛ ಇಟ್ಕೋತಿದ್ರು. गांव के ಗಂಡೋ ಕ ಮಿಟ್ಟಿ ಸೆ ಬರ ಅಂದರೆ ಗಂಧೋಂಕ ಅಂದರೆ ಹೊಲಸಿಂದ ಕೆಟ್ಟ ವಾಸನೆಯಿಂದ ಏನು ಇತ್ತಲ್ಲ ಅದನ್ನೇನು ಮಾಡಿತ್ತು, ತುಂಬಿತ್ತು. गांव का कूड़ा डालने के लिए एक निश्चित स्थान बनाए और वही कूड़ा डालने के लिए लोगों को ಸೂಚಿತ ಕಿ ಅಂದರೆ ಎಲ್ಲಿ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾವೇನು ಮಾಡಬೇಕು, ಆ ಹಳ್ಳಿಯಲ್ಲಿ ಎಲ್ಲ ಜನಗಳಿಗೆ ಹೇಳೋದ್ರ ಮೂಲಕ ತ್ಯಾಜ್ಯ ವಸ್ತುಗಳನ್ನು ನಾವು ಒಂದು ಕಡೆ ಏನು ಮಾಡಬೇಕು, ಸಂಗ್ರಹಿಸಬೇಕು. ಆ ಸಂಗ್ರಹಿಸಿದಂಥ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ ಊರಿನಿಂದ ಆಚೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರವಾಗಿರ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಟೋಲಿಕಾ ನಾಮ್ ಬಾಲ್ ಶಕ್ತಿ. ಇದು ಏನಪ್ಪ ಅಂದರೆ 1 ಮತ್ತು 2ನೇ ಪದ ಒಂದಕ್ಕೊಂದು ಸಂಬಂಧ ಇರ್ತಾವೆ. ಅದೇ ರೀತಿ 3 ಮತ್ತು 4ನೇ ಪದಕ್ಕೆ ಸಂಬಂಧವನ್ನು ಇರ್ತಕ್ಕಂಥ ಒಂದು ಪದವನ್ನು ಬರ್ರಿ ಅನ್ನೋ ಒಂದು ಪ್ರಶ್ನೆ ಇದು. ಸೊ ಬಾಲಶಕ್ತಿ ಟೋಲಿಕಾ ಮುಖಿ ಅಂತ ಕೇಳಿದಾನೆ. ಸೊ ಟೋಲಿಕಾ ಮುಖಿ ಯಾರಪ್ಪ ಅಂದರೆ ಮೋಹನ್ ಆಗಿರ್ತದೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ನೋಡಿ, ಬಸಂತ್ ಇಮಾನ್ದಾರ್ ಆಗಿರ್ತದೆ. ಇನ್ನು ರಾಮು ಏನಪ್ಪ ಅಂದರೆ ಬೇಯಿಮಾನ್ ಅನ್ನೋದು ಆನ್ಸರ್ ಆಗಿರ್ತದೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳಾಗಿರ್ತವೆ. ಸೊ ನೀವು ಏನು ಮಾಡಬೇಕಾಗ್ತದೆ, ಗಮನ ಕೊಟ್ಟು ಓದಬೇಕಾಗ್ತದೆ. ಓಕೆನಾ? ನೋಡ್ತಾ ಹೋಗಿ ಆನ್ಸರ್ಗಳನ್ನು. ನೋಡಿರಿ, ಇಲ್ಲಿ ಒಂದು ಪ್ರಶ್ನೆ ಇದೆ, ಬಾಲ್ ಶಕ್ತಿನೇ ಕೌನ್ ಸೆ ಕಾರ್ಯ करने का निश्चय किया ಅಂತ ಇದೆ. ಬಾಲ್ ಶಕ್ತಿ ಟೋಲಿನೇ ಪಹಲೆ ಉನ್ ಸಾಥಿಯೋಂ ಪರ್ ಧ್ಯಾನ್ ದಿಯಾ ಅಂದರೆ ಅವರ ಮೇಲೆ, ಮಕ್ಕಳ ಮೇಲೆ ಅಥವಾ ಸಾಥಿಯೋ ಅಂದರೆ ಫ್ರೆಂಡ್ಸ್ ಮೇಲೆ ಏನು ಮಾಡಬೇಕಾಗ್ತದೆ, ಗಮನವನ್ನು ಹರಿಸ್ತಾ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಪ್ರಶ್ನೆ ಇದೆ. ಹಾಗೆ ಹಳ್ಳಿಯನ್ನು ಯಾವ ರೀತಿಯಾಗಿ ಸ್ವಚ್ಛ ಇಟ್ಕೋಬೇಕು ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆ ಕಂಡು ಬರ್ತದೆ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ, शनि ग्रह का सबसे बड़ा उपग्रह टाइटन है. यह हमारे चंद्रमा से भी बड़ा है. उसका व्यास 5150 ಕಿಲೋಮೀಟರ್ है. ಅಂದರೆ ಇಲ್ಲಿ ಹಿಂದಿಯಲ್ಲಿರ್ತಕ್ಕಂಥ ಒಂದು ವಾಕ್ಯವನ್ನು ಕನ್ನಡಕ್ಕೆ ಅನುವಾದಿಸಿ ಅಂತ ಪ್ರಶ್ನೆ ಇದೆ ಇದು. ಸೊ ಟೈಟನ್ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಇದು ನಮ್ಮ ಚಂದ್ರನಿಗಿಂತಲೂ ದೊಡ್ಡದು. ಇದರ ವ್ಯಾಸವು 5150 ಕಿಲೋಮೀಟರ್ ಇದೆ ಅಂತ ಇದಾಗಿರ್ತದೆ.
ಕನ್ನಡದ ಅನುವಾದ ಆಗಿರ್ತದೆ. ಸೊ ಇಂತಹ ಪ್ರಶ್ನೆಗಳು ಸಾಕಷ್ಟು ಇದ್ದಾವೆ. ಸೊ ನೀವು ದಯವಿಟ್ಟು ನೋಡ್ತಾ ಹೋಗಿ. ಶನಿ ಕಿಸ್ಕಾ ಪುತ್ರ ಹೈ ಉಸೆ ಶನೇಶ್ವರ್ ಕ್ಯೂ ಕಹತೆ, ಅಂದರೆ ಶನಿ ಯಾರ ಮಗ, ಇದನ್ನು ಶನೇಶ್ವರನಂತ ಯಾಕೆ ಕರೀತಾರಂತ ಪ್ರಶ್ನೆ ಇದೆ. ಆನ್ಸರ್ ನೋಡ್ತಾ ಹೋಗಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಶನಿಕೆ ವಾಯುಮಂಡಲ ಕ ನಿರ್ಮಾಣ ಕಿಸ್ಸೆ ಹುವಾ ಹೈ ಅಂತ. ಸೊ ಅಂದರೆ ಶನಿ ವಾಯುಮಂಡಲ ನಿರ್ಮಾಣದಲ್ಲಿ ಯಾರ ಪಾತ್ರ ಐತಿ ಅಂತ. ಓಕೆನಾ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು ನೇರ ನೋಡಿ. ನೆಕ್ಸ್ಟ್ ನೋಡಿ, ಶನಿ सौरमंडल का दूसरा बड़ा ग्रह है। यह पृथ्वी से करीब 750 गुना बड़ा है। शनि ग्रह का व्यास 116,000 ಕಿಲೋಮೀಟರ್. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಒಂದು ಹಿಂದಿ ವಾಕ್ಯವನ್ನು ಕೊಟ್ಟಿದ್ದಾನೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ರಿ ಅಂತ. ಶನಿ ಸೌರಮಂಡಲದ ಎರಡನೇ ದೊಡ್ಡ ಗ್ರಹವಾಗಿದೆ. ಇದು ಭೂಮಿಗಿಂತ 750 ಪಟ್ಟು ದೊಡ್ಡದಾಗಿರ್ತದಂತ. ಶನಿ ಗ್ರಹದ ವ್ಯಾಸ 116,000 ಕಿಲೋಮೀಟರ್ ಆಗಿರ್ತದಂತ. ಓಕೆನಾ, ಇದರ ಏನು ಕೊಡ್ತಾ ಇದ್ದಾನೆ ಇಲ್ಲಿ, ಅನುವಾದಗಳನ್ನು ಕೊಡ್ತಾನೆ. ಅತ್ಯಂತ ಸುಲಭವಾಗಿರ್ತವೆ. ನೀವು ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂತಹ, ಬರಿತಕ್ಕಂಥ, ಮಾಡ್ತಾ ಇರಬೇಕಾಗ್ತದೆ. ಎಲ್ಲವೂ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅತ್ಯಂತ ಸುಲಭವಾದಂಥ ಸಬ್ಜೆಕ್ಟ್ ಇದು. ಸ್ಕೋರನ್ನು ಈಸಿಯಾಗಿ ಮಾಡಬಹುದು ನೀವು. ಓಕೆನಾ, ಅಂತಹ ಪ್ರಶ್ನೆಗಳು ಸಾಕಷ್ಟು ಇದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಓಕೆ, ಇದು ಕೂಡ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಅಂತ ಹೇಳ್ಬೋದು, ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ನೋಡಿ, ಶನಿಯು ನಮ್ಮ ಸೌರವ್ಯೂಹದಲ್ಲಿ ಅದ್ಭುತ ಮತ್ತು ಸುಂದರವಾದ ಗ್ರಹವಾಗಿದೆ. ಯಾವುದೇ ಗ್ರಹವನ್ನು ಶುಭ ಅಥವಾ ಅಶುಭ ಎಂದು ಪರಿಗಣಿಸಲು ಯಾವುದೇ ಭೌತಿಕ ಕಾರಣವಿಲ್ಲ. ನಮ್ಮ ಸೌರವ್ಯೂಹದಲ್ಲಿ ಶನಿ ಅತ್ಯಂತ ಸುಂದರವಾದ ಗ್ರಹವಾಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ಶನಿ ಬೆನ್ನತ್ತಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಅದು ಹಂಗಲ್ಲ. ಸೊ ಶನಿ ಅತ್ಯಂತ ಸುಂದರವಾದಂಥ ಗ್ರಹ ನಮ್ಮ ಒಂದು ಸೌರಮಂಡಲದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಸತ್ಯಕ್ಕೆ ಮಹಿಮಾ ಅಪಾರ ಅಂತ ಈ ಒಂದು ವಾಕ್ಯವನ್ನು ಕೊಟ್ಟಿದ್ದಾನೆ. ಅದರ ಕನ್ನಡದ ಅನುವಾದ ನೋಡೋದಾದರೆ, ಸತ್ಯದ ಮಹಿಮೆ ಅಪಾರ, ಸತ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದ್ದರಿಂದ ನಾವು ಸತ್ಯವನ್ನು ಮಾತನಾಡುವ ಅಭ್ಯಾಸವನ್ನು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಆಗಿರ್ತದೆ. ಓಕೆನಾ, ಸೊ ಇವೆಲ್ಲವೂ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ತವೆ. ಸತ್ಯ ಕ್ಯಾ ಹೋತಾ ಹೈ, ಉಸ್ಕಾ ರೂಪ ಕೈಸಾ ಹೋತಾ ಹೈ, ಅಂದರೆ ಸತ್ಯ ಹೆಂಗಿರ್ತದೆ, ಅದರ ರೂಪ ಹೇಗಿರ್ತದೆ ಅನ್ನೋವಂಥ ಪ್ರಶ್ನೆ ಇದೆ. ಸೊ ನೋಡ್ರಿ, ಎಷ್ಟು ಚೆನ್ನಾಗಿ ಪ್ರಶ್ನೆಗಳಿದಾವೆ, ನೇರವಾಗಿರ್ತಾವೆ. ಹಿಂದಿ ಭಾಷೆಯಲ್ಲಿ ಎಲ್ಲ ಪ್ರಶ್ನೆಗಳು ಏನಾಗಿರ್ತವೆ, ಯಾವಾಗಲೂ ನೇರವಾಗಿರ್ತವೆ. ಇನ್ನು ಉಳಿದಂತಹ 5 ವಿಷಯಗಳಿಗೆ ಹೋಲಿಸಿದರೆ ಹಿಂದಿ ಅತ್ಯಂತ ಸುಲಭವಾದ ಭಾಷೆ ಅಂತಲೇ ಹೇಳ್ಬೋದು ನಾವು. ಅತ್ಯಂತ ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಆಗಿರ್ತದೆ. ನೇರವಾಗಿ ಪ್ರಶ್ನೆಗಳು ಬರ್ತಕ್ಕಂಥ ಕಾನ್ಸೆಪ್ಟು ಈ ಒಂದು ಹಿಂದಿ ಭಾಷೆಯಲ್ಲಿ ಒಳಗೊಂಡಿರ್ತದೆ ಅಂತ ಹೇಳ್ತಾನೆ. ನೋಡ್ರಿ, ಕಭಿ ಕಭಿ झूठ बोल देने से कुछ ಕ್ಷಣಿಕ ಲಾಭ ಅವಶ್ಯ ಹೋತಾ ಹೈ ಅಂತ. ಅಂದರೆ ಕೆಲವೊಮ್ಮೆ ಸುಳ್ಳು ಹೇಳೋದ್ರಿಂದ ಕ್ಷಣಿಕ ಲಾಭ ಹೋಗೋದು, ಆದರೆ ಅದು ಹೆಚ್ಚು ಹಾನಿಯೇ ಮಾಡುತ್ತದೆ. ಕ್ಷಣಿಕ ಲಾಭ ವಿಕಾಸದ ಮಾರ್ಗಕ್ಕೆ ಏನಾಗ್ತದೆ, ಅಡ್ಡಿಯಾಗುತ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ನಾಗ ಈ ಒಂದು ಅನುವಾದವನ್ನು ಕೇಳಿದ್ದಾನೆ ಅಂತ ಹೇಳ್ಬೋದು ನಾವು. ಓಕೆನಾ, ನೋಡಿರಿ ಸಾಕಷ್ಟು ಪ್ರಮಾಣದಲ್ಲಿ ಅನುವಾದಗಳನ್ನು ಕೇಳ್ತಾನೆ. ಓಕೆ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು ಕಂಡುಬರ್ತವೆ. ನೋಡಿರಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, झूठ बोलने वालों की हालत कैसी होती है, ಅಂದರೆ ಸುಳ್ಳು ಹೇಳೋರ ಪರಿಸ್ಥಿತಿ ಹೀಗಾಗ್ತದೆ ಮುಂದೆ, ಪದೇ ಪದೇ ಸುಳ್ಳು ಹೇಳಿದರೆ ಏನಾಗ್ತದೆ ಅವ್ರ ಜೀವನ ಅನ್ನೋದ್ರ ಮ್ಯಾಗ ಒಂದು ಪ್ರಶ್ನೆ ಇದೆ. ಓಕೆ, ಶತ್ರು ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯ ಗಯಾ ಹೈ ಅಂತೆ. ಅಂದರೆ ಶತ್ರುಗಳಿಗೂ ಕೂಡ ಸತ್ಯವನ್ನು ಹೇಳೋದ್ರಿಂದ ಅದರಿಂದ ಏನು ಹೆಲ್ಪ್ ಆಗ್ತದೆ, ಅವ್ರನ್ನ ಹೇಗೆ ಸತ್ಯವನ್ನು ಹೇಳೋದ್ರಿಂದ ನಿಮ್ಗೆ ಏನೇನು ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಇನ್ನು ಒಂದು ಇನ್ನೊಂದು ಅನುವಾದ ಕೊಟ್ಟಿದ್ದಾನೆ, ಪ್ರಕೃತಿ ಹಮಾರಿ ಮಾತಾ ಹೈ, ಇಸ್ಲಿಯೇ ಹಮೇ ಪ್ರಾಕೃತಿಕ ಸಂಸಾಧನೋं का अपव्यय करना नहीं चाहिए, अपने पर्यावरण का स्वच्छ रखना ही भी हमारा ಏನದು. ಸೊ ಇಲ್ಲಿ ಒಂದು ಕೂಡ ಕ್ಷಮೆಯಲ್ಲಿ ಸ್ವಲ್ಪ ನೆಗಡಿಯಾಗಿದೆ. ಇಲ್ಲಿ ಕನ್ನಡ ಅನುವಾದ ನೋಡಿ, ಪ್ರಕೃತಿ ನಮ್ಮ ತಾಯಿ, ಆದ್ದರಿಂದ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಬಾರ್ದು. ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಯಾಗಿರ್ತದೆ. ಓಕೆನಾ, ಅಂದರೆ ಪರಿಸರ ಸಂಪನ್ಮೂಲಗಳನ್ನು ನಾವೇನು ಮಾಡಬೇಕು, ಸಂರಕ್ಷಣೆಯನ್ನು ಮಾಡಬೇಕು. ಸಂರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ. ಸೊ ಈ ಒಂದು ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಪರೀಕ್ಷೆಗೆ ಕೇಳಿದಂಥ ಪ್ರಶ್ನೆಗಳಾಗಿರ್ತವೆ. ದಯವಿಟ್ಟು ನೀವು ಈ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗ್ತದೆ, ನೋಟ್ಸ್ ಮಾಡೋದ್ರ ಮೂಲಕ, ಹೆಚ್ಚು ಓದ್ಕೊಳ್ಳೋದ್ರ ಮೂಲಕ ಬರ್ತೆಗಿರಿ. ಓಕೆ, ಈಗ ಒಂದು 4 ಸಲ ಓದೋದು, ಆಮೇಲೆ ಒಂದು ಸಲ ತೆಗೆದುಬಿಟ್ರೆ ನಿಮಗೆ ಓದಿದ್ದನ್ನು ಎಲ್ಲ ಕೂಡ ಏನಾಗ್ತದೆ, ನೆನಪಿನಲ್ಲಿ ಉಳಿತದೆ. ಹಾಗಾಗಿ ಓದೋದಷ್ಟೇ ಅಲ್ಲದೆ ನೀವು ರೈಟಿಂಗ್ ವರ್ಕ್ ಕೂಡ ಮಾಡಬೇಕು. ಯಾಕಪ್ಪ ಅಂದರೆ ನೀವು 3 ತಾಸು ಎಕ್ಸಾಮ್ ಬರಿಬೇಕಂದಾಗ ನಿಮ್ಮ ಕೈಗಳಿಗೆ ಸಾಕಷ್ಟು ನೋವಾಗ್ತದೆ. ಹಾಗಾಗಿ ನೀವು ದಯವಿಟ್ಟು ನೋಟ್ಸ್ ಮಾಡೋದಷ್ಟೇ ಅಲ್ಲದೆ
ಬರೆದನ್ನು ತೆಗೀರಿ. ಅಂದರೆ ಹ್ಯಾಂಡ್ ರೈಟಿಂಗು ಕೂಡ ಫಾಸ್ಟ್ ಆಗ್ತದೆ. ನಿಮ್ಮ ಕೈ ನೋವು ಎಕ್ಸಾಮಲ್ಲಿ ಬರೆಯುವಾಗ ಕೈ ನೋಯಲ್ಲ. ಓಕೆನಾ? ಹಾಗಾಗಿ ನೀವು ಸ್ವಲ್ಪ ಎಚ್ಚರ ವಹಿಸಿ ಈ ಕೆಲಸಗಳನ್ನು ಮಾಡ್ತಾ ಹೋಗಿ. ಓಕೆನಾ? ಇನ್ನು ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ನೋಡ್ತಾ ಇದ್ದೀರಿ ನೀವು. ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಿದ್ದಾವೆ. ಓಕೆ. ಸೊ ಹಿಂದಿ ಭಾಷೆ ಅತ್ಯಂತ ಸುಂದರವಾದ ಭಾಷೆ ಅಂತ ಹೇಳ್ಬೋದು ನಾವು. ಅಷ್ಟೇ ಅಲ್ಲದೆ ಇದನ್ನು ರಾಷ್ಟ್ರೀಯ ಭಾಷೆ ಅಂತ ಕರೀತಾರೆ. ಆ ರೀತಿಯಾದಂಥ ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಇಲ್ಲ ರಾಷ್ಟ್ರೀಯ ಭಾಷೆ ಅಂತ. ಸೊ ಹೆಚ್ಚು ಜನ ಈ ಒಂದು ಭಾಷೆಯನ್ನು ಮಾತಾಡೋದ್ರಿಂದ ಅದನ್ನು ರಾಷ್ಟ್ರೀಯ ಭಾಷೆ ಅಂತ ಕರೆದಿದ್ದಾರೆ ಅಷ್ಟೇ. ಸೊ ಯಾವುದೇ ರೀತಿಯಾದಂತಹ ಲಿಖಿತವಾಗಿ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಎಲ್ಲೂ ಇಲ್ಲ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂಥ ಮಾಹಿತಿಗಳನ್ನು. ಸೊ ನಮ್ಗೆ ಅದು ಬೇಡ, ಆದರೂ ಸ್ವಲ್ಪ ಇರೋ ವಿಷಯ ಹೇಳಬೇಕಲ್ವ, ಹಾಗಾಗಿ ಹೇಳ್ತಾ ಇದ್ದೀರಿ ಅಷ್ಟೇ. ಓಕೆನಾ? ಅತ್ಯಂತ ಉತ್ತಮವಾದಂಥ ಪ್ರಶ್ನೆಗಳು. ಅಷ್ಟೇ ಅಲ್ಲದೆ ಸುಲಭವಾಗಿರ್ತದೆ ಹಿಂದಿ ಭಾಷೆ. ನೀವು ಈಸಿಯಾಗಿ ನೀವು ಏನು ಮಾಡ್ಬೋದು, ಸ್ಕೋರ್ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಸಾಕಷ್ಟು ವಿಡಿಯೋಗಳು ನಮ್ಮಲ್ಲಿದೆ, ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಯಾವ ಒಂದು ವಿಷಯದ ಮೇಲೆ ಹೆಚ್ಚಿನ ಡೌಟ್ಸ್ಗಳಿರ್ತಾವಲ್ಲ, ಆ ವಿಷಯದ ಬಗ್ಗೆ ನೀವೇನಾದರೂ ಕಮೆಂಟ್ ಮೂಲಕ ತಿಳಿಸಿದೆ ಅಂದರೆ ನಮಗೆ, ನಾವು ಕಮೆಂಟ್ನ ನೋಡೋದ್ರ ಮೂಲಕ ಸೊ ಆ ವಿಷಯದ ತಕ್ಕಂಗೆ ನಿಮಗೆ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀನಿ. ಓಕೆನಾ? ಸೊ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ತದೆ, ನಮಗೂ ಕೂಡ ಒಂದೇನೋ ಆತ್ಮತೃಪ್ತಿ ಅನ್ನೋದು ಸಿಗ್ತದೆ. ಓಕೆನಾ? ಸೊ ಇಲ್ಲಿ ಕಾರಕಗಳು ಇದ್ದಾವೆ, ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನ, ಅಪಾದಾನ, ಇವೆಲ್ಲ ನೀವು ಕನ್ನಡ ಭಾಷೆಯಲ್ಲಿ ಓದಿರ್ತೀರ. ಸೊ ಅದೇ ಇಲ್ಲಿ ಕೂಡ ಹಿಂದಿಯಲ್ಲಿ ಸೇಮ್ ಇರ್ತದೆ, ಅವುಗಳಿದ್ದಾವೆ. ಓಕೆನಾ? ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳಿದ್ದಾವೆ. ಸೊ ನೀವೆಲ್ಲರೂ ನೋಡಬೇಕಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಓದೋದ್ರ ಮೂಲಕ ನೀವು ತೆಗೆದು ಒಂದು ಹತ್ರ ಬರೆದಿಟ್ಕೊಂಡ್ಬಿಟ್ರೆ ಪದೇ ಪದೇ ಓದೋದಕ್ಕಿಂತ ಒಂದು 4-5 ಸಲ ಬರೆದ್ರೆ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಾಕಷ್ಟು ಸಾವಿರಾರು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ತಿದ್ದುಕೊಳ್ಳೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.